ರಾಜೀನಾಮೆಯನ್ನ ನೀಡಲು ಮುಂದಾದ ಬೋವಿ ನಿಗಮದ ಅಧ್ಯಕ್ಷ. ಬೋವಿ ನಿಗಮ ಅಧ್ಯಕ್ಷರ ವಿರುದ್ಧ ಕಮಿಷನ್ ಆರೋಪ ಕೇಳಿಬಂದಿದೆ. ಸಿಎಂ ಹೇಳಿದ್ರಿಂದ ರಾಜೀನಾಮೆಯನ್ನ ಕೊಡಲು ನಾನು ಮುಂದಾಗಿದ್ದೇನೆ. ರಾಜೀನಾಮೆಯನ್ನ ನೀಡಲು ಮುಂದಾದ ಬೋವಿ ನಿಗಮದ ಅಧ್ಯಕ್ಷ. ಬೋವಿ ನಿಗಮ ಅಧ್ಯಕ್ಷರ ವಿರುದ್ಧ ಕಮಿಷನ್ ಆರೋಪ ಕೇಳಿಬಂದಿದೆ. ಸಿಎಂ ಹೇಳಿದ್ದರಿಂದ ರಾಜೀನಾಮೆ ಕೊಡಲು ಮುಂದಾಗಿದ್ದೇನೆ. ಶಿವಮೊಗ್ಗದಲ್ಲಿ ನಿಗಮದ ಅಧ್ಯಕ್ಷ ರವಿಕುಮಾರ್ ಹೇಳಿಕೆಯನ್ನ ನೀಡಿದ್ದಾರೆ. ಕಮಿಷನ್ ಕೇಳಿದ್ದು ನಾನಲ್ಲ, ವಿಡಿಯೋ ತಿರುಚುವ ಮೂಲಕ ನನ್ನ ವಿರುದ್ಧ ಇಲ್ಲಿ ಷಡ್ಯಂತ್ರ ಆಗಿದೆ. ತಮ್ಮ ಮೇಲಿನ ಆರೋಪವನ್ನ ಅಲ್ಲಗಳೆದ ರವಿಕುಮಾರ್, ವಿಡಿಯೋದಲ್ಲಿನ ಧ್ವನಿಗೂ ನನ್ನ ಧ್ವನಿಗೂ ಕೂಡ ಮೂವರು ಅಧಿಕಾರಿಗಳಿಂದ ನನ್ನ ವಿರುದ್ಧ ಷಡ್ಯಂತ್ರ ಆಗಿದೆ. ಸಿಎಂ ಹೇಳಿದ್ರಿಂದ ರಾಜೀನಾಮೆಯನ್ನ ಕೊಡಲು ನಾನು ಮುಂದಾಗಿದ್ದೇನೆ. ಇನ್ನು ನಾನು ತನಿಖೆಗೆ ಸಿದ್ಧ. ವಿಡಿಯೋ FSL ಪರೀಕ್ಷೆಗೆ ಆಗ್ರಹಿಸಿದ ರವಿಕುಮಾರ್ ರಾಜೀನಾಮೆಯನ್ನ ನೀಡಲು ಬೋವಿ ನಿಗಮದ ಅಧ್ಯಕ್ಷರು ಮುಂದಾಗಿದ್ದಾರೆ. ಇನ್ನು ವಿಡಿಯೋದಲ್ಲಿ ಮೂವರು ಅಧಿಕಾರಿಗಳಿಂದ ನನ್ನ ವಿರುದ್ಧ ಷಡ್ಯಂತ್ರ ಆಗಿದೆ. ಸಿಎಂ ಹೇಳಿದ್ರಿಂದ ಆ ಕಾರಣದಿಂದ ನಾನು ರಾಜೀನಾಮೆಯನ್ನ ಕೊಡಲು ಮುಂದಾಗಿದ್ದೇನೆ. ಶಿವಮೊಗ್ಗದಲ್ಲಿ ನಿಗಮದ ಅಧ್ಯಕ್ಷ ರವಿಕುಮಾರ್ ಹೇಳಿಕೆಯನ್ನ ನೀಡಿದ್ದಾರೆ. ವಿಡಿಯೋ ತಿರುಚುವ ಮೂಲಕ ನನ್ನ ವಿರುದ್ಧ ಷಡ್ಯಂತ್ರ ಆಗ್ತಾ ಇದೆ. ತಮ್ಮ ಮೇಲಿನ ಆರೋಪವನ್ನ ಅಲ್ಲಗಳೆದ ರವಿಕುಮಾರ್, ಬೋವಿ ನಿಗಮದ ಅಧ್ಯಕ್ಷರ ವಿರುದ್ಧ ಕಮಿಷನ್ ಆರೋಪ ಕೇಳಿ ಬಂದಿದೆ. ಬೋವಿ ಅಭಿವೃದ್ಧಿ ನಿಗಮದ ಸಂಬಳಗಳನ್ನು ಪೂರ್ತಿ ತಿರ್ಚಿರ್ತೀವಿ. ನಾನು ಹೋದ್ಮೇಲೆ ಒಂದು ಟ್ರಾನ್ಸ್ಪರೆನ್ಸಿ ಪಾರದರ್ಶಕವಾಗಿ ತರಕ್ಕೆ ಪ್ರಯತ್ನ ಮಾಡಿದ್ದು. ಯಾಕಂದ್ರೆ ಹಿಂದೆಲ್ಲ ಅವರೆಲ್ಲ ಇಲ್ಲಿಗೆ ಬರೋರು, ಹೆಡ್ ಆಫೀಸಿಗೆ ನಂದಾಗಿಲ್ಲ ನಿಂದಾಗಿಲ್ಲ ಅಂತೇಳಿ ಬರೋರು. ಅದಕ್ಕೋಸ್ಕರ ಅವ್ರು ಯಾರು ಬರ್ಕೂಡ್ದು ಅಂತಕ್ಕಂಥದ್ದು. ಯಾಕಂದ್ರೆ ಎಲ್ಲ ಕಡೆ ಅವ್ರು ಬರ್ತಾರೆ, ಇವ್ರು ಬರ್ತಾರೆ, ಏಜೆಂಟ್ರು ಬರ್ತಾರೆ ಅಂತಕ್ಕಂಥದ್ದಿತ್ತು. ಹಿಂದೆ ನಮ್ಮಲ್ಲಿ ಹಗರಣ ಆಗಿತ್ತು. ಆ ಹಗರಣ ಆಗಿರೋದ್ರಿಂದ ಬಹಳ ಸಂಕ್ಷಿಪ್ತವಾಗಿ ಉಪಮುಖ್ಯಮಂತ್ರಿಗಳು, ಮುಖ್ಯಮಂತ್ರಿಗಳು ಬಹಳ ಸ್ವಚ್ಛವಾಗಿ ಇಡಬೇಕು ಅಂತಕ್ಕಂಥ ಹೇಳಿದ್ರು. ಅದಕ್ಕೋಸ್ಕರ ನಾನು ಬಹಳ ಆಫೀಸಲ್ಲಿ ಜಾಸ್ತಿ ಇರ್ತಿದ್ದೆ. ಟೂರ್ ಮಾಡ್ಕೊಂಬಂದು ಮತ್ತೆ ಅಲ್ಲೇ ಇರ್ತಿದ್ದೆ. ಕೆಲವು ಅಧಿಕಾರಿಗಳಿಗೆ ಮುಸ್ಸು ಆಗುತ್ತಲ್ಲ. ಈಗ ಚೇರ್ಮನ್ ಇಲ್ಲ ಅಂದ್ರೆ ಅವ್ರು ಒಂದು ಸ್ವಲ್ಪ ಫ್ರೀಡಮ್ ಇರುತ್ತೆ. ಈಗ ಜನ ಬರ್ತಿರ್ತಾರೆ, ಭೇಟಿ ಮಾಡ್ತಿರ್ತಾರೆ. ನಾವು ಅಲ್ಲೇ ಇರೋದ್ರಿಂದ ಕೆಲವರಿಗೆ ಇದಾಗುತ್ತೆ. ಅಲ್ಲ, ಸಮಗ್ರವಾಗಿ ತನಿಖೆ ಆದ್ರೆ ಗೊತ್ತಾಗುತ್ತೆ ಯಾರು. ವಾಯ್ಸು ಕೆಲವು ಚೇಂಜ್ ಆಗಿದ್ದಾವೆ, ಕೆಲವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಫಸ್ಟ್ ಹೇಳ್ಬೇಕಂದ್ರೆ ಆ ಲೇಡೀಸ್ ಏನಿದಾರಲ್ಲ, ಲೇಡೀಸ್ ನಮ್ಮಲ್ಲಿ ಇಲ್ಲೇ ಇಲ್ಲ. ಅಂದ್ರೆ ಆ ತರ ಬಂದು ಮಾತಾಡೋರು. ಕೆಲವು ತಿರ್ಚಿದಾರೆ ಅಂತ ಅದನ್ನೇ ಹೇಳ್ತಾರೆ. ಇದೇನಿಲ್ಲ, ಈ